ನೀಳಾ FM ಕನ್ನಡಿಗರ ವಿಸ್ಮಯ ಲೋಕ. ಆ ಪುಟ್ಟ ಹೆಜ್ಜೆಗಳು ಒಂದರ ಮೇಲೊಂದರಂತೆ ವೇಗವಾಗಿ ಚಲಿಸುತ್ತಿತ್ತು. ಸುತ್ತಲೂ ಕವಿದ ಕತ್ತಲೆ. ಸೂರ್ಯಾಸ್ತವಾಗಿ ಬಹಳ ಹೊತ್ತಾಗಿತ್ತು. ತನ್ನ ಕಾಲುಗಳು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಮಂದವಾದ ಬೆಳಕು. ಮನೆ ತಲುಪಲು ಇನ್ನೂ ಒಂದು 10 ನಿಮಿಷವಾದರೂ ಬೇಕು. ರಸ್ತೆಯ 2 ಕಡೆಗಳಲ್ಲಿಯೂ 10 ಸಾಲು ಮನೆಗಳು. ಕೆಲವು ಮನೆಗಳಲ್ಲಿ ದೀಪ ಹೊತ್ತಿಸಿ ರಾತ್ರಿ ಅಡುಗೆ ಮಾಡಲು ತಯಾರಾದಂತೆ ಕಾಣುತ್ತಿದೆ. ಮನೆಯ ಹಂಚಿನ ಒಂದು ಭಾಗದಿಂದ ಹೊಗೆಯೂ ಸುಳಿದಾಡುತ್ತಿದೆ. ತಣ್ಣನೆ ಗಾಳಿ ಬೀಸುತ್ತಿದ್ದರೂ ಮೈಯೆಲ್ಲ ಬೆವರುತ್ತಿದೆ. ಎದೆಯು ಜೋರಾಗಿ ಬಡಿಯುತ್ತಿದೆ. ಮನಸ್ಸಿನೊಳಗೆ ಏನೋ ಒಂದು ತರಹದ ಭಯ, ಆತಂಕ. ಒಮ್ಮೆ ಅಪ್ಪನ ಬೆತ್ತದ ನೆನಪಾದರೆ ಮತ್ತೊಮ್ಮೆ ಮೊನ್ನೆ ನೋಡಿದ್ದ ಯಕ್ಷಗಾನದಲ್ಲಿದ್ದ ಭೂತದ ಭಯ. ಮಗದೊಮ್ಮೆ 1 ತಿಂಗಳ ಹಿಂದೆ ಅಷ್ಟೇ ಯಾರೋ ಒಬ್ಬ ಮುದುಕ ಸತ್ತ ನೆನಪು. ಅವನು ಸಾಯುವ ಮೊದಲು ನಾನು ಅಮ್ಮನ ಜೊತೆ ಅವನನ್ನು ನೋಡಲು ಹೋಗಿದ್ದೆ. ತುಂಬ ಬಡಕಲಾದ ಶರೀರ, ಜೋರಾಗಿ ಏದುಸಿರು ಬಿಡುತ್ತಾ ಹಾಸಿಗೆಯಲ್ಲಿ ಮಲಗಿದ್ದ. 2 ಹೆಂಗಸರು ಅವನನ್ನು ಉಪಚರಿಸುತ್ತಿದ್ದರು. 2 ದಿನಗಳ ನಂತರ ಅವನು ಸತ್ತ ಎಂದು ನನ್ನ ಅಮ್ಮ ಚೆಲುವಜ್ಜಿಯ ಹತ್ತಿರ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ಹಾಗೆಂದರೇನು ಎಂದು ಕೇಳಿದಕ್ಕೆ, ದೊಡ್ಡವರು ಮಾತನಾಡುವಾಗ ಮಧ್ಯೆ ತಲೆ ಹಾಕಬೇಡ ಎಂದು ಅಮ್ಮ ಬೈದರು. ಮತ್ತೆ ನಾನು ಮಾತನಾಡಲಿಲ್ಲ. ಚೆನ್ನಿಯ ಹತ್ತಿರ ಈ ವಿಷಯ ಹೇಳಿದೆ. ಅದಕ್ಕೆ ಅವಳು, ಸಾಯುವುದೆಂದರೆ ನಾವೆಲ್ಲರೂ ಮುದುಕರಾದ ಮೇಲೆ ನಮ್ಮನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸುಡ್ತಾರೆ, ಆಮೇಲೆ ನಾವು ದೆವ್ವಗಳಾಗ್ತೇವೆ. ಸ್ಮಶಾನಕ್ಕೆ ಹೋಗಿ ಸುಡ್ತಾರಾ? ಯಾಕೆ? ನಾವು ಮುದುಕರಾಗ್ತೇವಲ್ಲ, ಅದಕ್ಕೆ. ನಾನು ದೆವ್ವ ಆಗ್ತೀನಾ? ಹೌದು, ಸತ್ತ ಮೇಲೆ ದೆವ್ವಗಳಾಗ್ತಾರೆ. ರಾತ್ರಿ ಕತ್ತಲಾದ ಮೇಲೆ ಕೆಲವು ದೆವ್ವಗಳು ಮಾತ್ರ ಕಾಣಿಸಿಕೊಳ್ತಾವಂತೆ. ಬಿಳಿ ಸೀರೆ, ಉದ್ದನೆಯ ಕೂದಲು, ನೆಲದಲ್ಲಿ ತೆವಳಿಕೊಂಡು ಹೋಗುತ್ತಿರುವ ಸೆರಗು, ಕಾಲುಗಳು ಹಿಂದೆ ಚಾಚಿಕೊಂಡಿದ್ದು, ಉದ್ದನೆಯ ಉಗುರುಗಳು, ಮುಖ ವಿಕಾರವಾಗಿರುತ್ತದಂತೆ. ಇದನ್ನೆಲ್ಲ ನನ್ನ ಪಕ್ಕದ ಮನೆಯ ಗೀತಕ್ಕ ಹೇಳುತ್ತಿದ್ದರು. ಆಮೇಲೆ ನಮ್ಮ ಹತ್ತಿರ ಯಾರೂ ಬರುವುದಿಲ್ಲ. ನಮ್ಮ ಹತ್ತಿರ ಬರಲು ಜನ ಹೆದರುತ್ತಾರೆ. ದೆವ್ವಗಳು ರಾತ್ರಿ ವೇಳೆ ಸ್ಮಶಾನದಲ್ಲಿ ತಿರುಗಾಡುತ್ತಾ ಹಗಲು ಹೊತ್ತಿನಲ್ಲಿ ತಮಗಾಗಿ ಕಟ್ಟಿದ ಗೋರಿಯೊಳಗೆ ಬಂದು ಮಲಗ್ತವೆ. ಆ ಪುಟ್ಟ ಕಣ್ಣುಗಳು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ಮನದಲ್ಲಿ ಏನೋ ಕಲ್ಪನೆ, ಭಯ, 100 ಪ್ರಶ್ನೆಗಳು. ಆದರೆ ಮತ್ತೆ ಕೇಳಬೇಕೆನಿಸಿದರೂ ಕೇಳಲಿಲ್ಲ. ಅವಳು ಹೇಳಿದ ದೆವ್ವದ ವರ್ಣನೆ ಪುಟ್ಟಿಯ ಮನಸ್ಸಿನಲ್ಲಿ ದೆವ್ವದ ರೂಪವನ್ನು ಚಿತ್ರಿಸಿದ್ದವು. ಅದರ ನಂತರ ಕತ್ತಲೆ ಕಂಡರೆ ಭಯ. ಕತ್ತಲಾಗುವುದಕ್ಕಿಂತ ಮೊದಲೇ ಮನೆಯೊಳಗಡೆ ಸೇರುತ್ತಿದ್ದಳು. ಆದರೆ ಇವತ್ತೇನೋ ತುಂಬ ತಡವಾಗಿತ್ತು. ದಿನ ಶಾಲೆಯಿಂದ ಬಂದ ಕೂಡಲೇ ಉಪ್ಪು ಸೇರಿಸಿದ ಗಂಜಿಯನ್ನು ಕುಡಿದು ಪುಟ್ಟಿಯು ದನವನ್ನು ಹುಡುಕಿಕೊಂಡು ಬಂದು ಅದನ್ನು ಕೊಟ್ಟಿಗೆಯಲ್ಲಿ ಗೂಟಕ್ಕೆ ಕಟ್ಟಿ ಅದಕ್ಕೆ ಹುಲ್ಲು, ಅಕ್ಕಚ್ಚು ತಿನ್ನಿಸಬೇಕು. ದನ ಹುಲ್ಲು ತಿನ್ನುತ್ತಿದ್ದಂತೆ ಕರುವನ್ನು ಅದರ ಹತ್ತಿರ ಹಾಲು ಕುಡಿಯಲು ಬಿಡಬೇಕು. ಅದು ಹಾಲು ಕುಡಿಯುವುದನ್ನು ನೋಡುತ್ತಾ ನಿಲ್ಲುವುದೇ ಏನೋ ಒಂದು ರೀತಿಯ ಖುಷಿ. ಆದರೆ ಅಮ್ಮ ಇಲ್ಲದಾಗ ಮಾತ್ರ ಪುಟ್ಟಿಯು ಕರುವನ್ನು ಗೌರಿ ಹತ್ತಿರ ತಂದು ಹಾಲು ಕುಡಿಯಲು ಬಿಡುತ್ತಿದ್ದಳು. ಪುಟ್ಟಿಗೆ ಕರುವನ್ನು ಕಂಡರೆ ತುಂಬ ಪ್ರೀತಿ. ಆ ಕರು ಹುಟ್ಟಿದಾಗ ತಾನೇ ಖುದ್ದಾಗಿ ಹೆಸರಿಟ್ಟಿದ್ದಳು, ಗಣೇಶ ಎಂದು. ಚೌತಿಯ ದಿನ ಹುಟ್ಟಿದ್ದರಿಂದ ಆ ಹೆಸರನ್ನಿಟ್ಟಿದ್ದಳು. ಶಾಲೆಯಿಂದ ಬಂದ ಕೂಡಲೇ ಅದಕ್ಕೆ ಹುಲ್ಲು ತಿನ್ನಿಸುತ್ತಾ ಅದರ ಮೈಯನ್ನು ನೇವರಿಸುವುದು, ಮಾತನಾಡಿಸುವುದು ಅವಳ ಇಷ್ಟದ ಕೆಲಸ. ಹಗಲಿಡೀ ಬೇರೆಯವರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಸಂಜೆಯ ಹೊತ್ತಿಗೆ ಹಿಂದಿರುಗುವ ಮೀನಾಕ್ಷಿಗೆ ತನ್ನ ಮಗಳು ಒಂಟಿಯಾಗಿ ಮನೆಯಲ್ಲಿ ಕೂತಿರುವುದು ಇಷ್ಟವಿರಲಿಲ್ಲ. ಹಾಗಾಗಿ ತನ್ನ ಮಗಳಿಗೆ 4 ವರ್ಷ ತುಂಬುತ್ತಲೇ ಪಕ್ಕದ ಮನೆಯ ಸೀತಮ್ಮನ ಮಗಳು ಚೆನ್ನಿಯೊಡನೆ ಶಾಲೆಗೆ ಕಳಿಸುತ್ತಿದ್ದಳು. ಚೆನ್ನಿ 2ನೇ ತರಗತಿಯಲ್ಲಿ ಓದುತ್ತಿದ್ದಳು. ಪುಟ್ಟಿಗೆ ಇನ್ನು 4 ವರ್ಷವಾದ ಕಾರಣ ಉಪಾಧ್ಯಾಯರು ಅವಳ ಹೆಸರನ್ನು ಹಾಜರು ಪಟ್ಟಿಯಲ್ಲಿ ಹಾಕಲು ಒಪ್ಪಲಿಲ್ಲ. ಆದರೆ ಪುಟ್ಟಿ ಮಾತ್ರ ಒಂದು ದಿನವೂ ಶಾಲೆಯನ್ನು ತಪ್ಪಿಸುತ್ತಿರಲಿಲ್ಲ. ಉಪಾಧ್ಯಾಯರು ಹೇಳಿದ ವಿಷಯವನ್ನು ಚೆನ್ನಾಗಿ ಕಲಿಯುತ್ತಿದ್ದಳು. ಪುಟ್ಟಿಯ ತರಗತಿಯಲ್ಲಿ 10-20 ಮಂದಿ ಮಕ್ಕಳಿದ್ದರು. ಕೆಲವರು 6 ವರ್ಷದವರಾಗಿದ್ದರೆ ಮತ್ತೆ ಕೆಲವರು 10 ವರ್ಷದವರೆಗಿನ ಮಕ್ಕಳು. ಹೆತ್ತವರಿಗೆ ತಮ್ಮ ಮಕ್ಕಳ ಮೇಲೆ ಅತೀ ಪ್ರೀತಿಯಿಂದಲೋ ಏನೋ ತಮ್ಮ ಮಕ್ಕಳನ್ನು ತುಂಬ ತಡವಾಗಿ ಶಾಲೆಗೆ ಸೇರಿಸುತ್ತಿದ್ದರು. ಮೊದಮೊದಲು ಸಣ್ಣವಳೆಂದು ಉದಾಸೀನ ಮಾಡುತ್ತಿದ್ದ ಉಪಾಧ್ಯಾಯರು ನಂತರ ಅವಳಿಗೆ ಓದಿನಲ್ಲಿ ಆಸಕ್ತಿ ಕಂಡು ಮನಸ್ಸಿನಲ್ಲಿ ಸಂತೋಷಪಟ್ಟರು. ಉಪಾಧ್ಯಾಯರು ಇಲ್ಲದ ಸಮಯದಲ್ಲಿ ಎಲ್ಲ ಮಕ್ಕಳು ಕೀಟಲೆ ಮಾಡುತ್ತಲೋ ಆಟ ಆಡುತ್ತಲೋ ಇದ್ದರೆ
ಪುಟ್ಟಿ ಮಾತ್ರ ಸುಮ್ಮನೆ ಕುಳಿತು ಓದುತ್ತಲೋ ಬರೆಯುತ್ತಲೋ ಇರುತ್ತಿದ್ದಳು. ಯಾರೊಂದಿಗೂ ಜಗಳವಾಡದೆ ಎಲ್ಲರೊಂದಿಗೂ ವಿನಯದಿಂದಲೇ ಮಾತನಾಡುತ್ತಿದ್ದಳು. ಓದಿನಲ್ಲೂ ಬಲು ಜಾಣೆ. ಈ ಪುಟ್ಟ ಮನದಲ್ಲಿ ಏನೇನೋ ಯೋಚನೆ, ಭಯ, ಆತಂಕ. ಇಂದು ದನವನ್ನು ಹುಡುಕುತ್ತಾ ತುಂಬಾ ದೂರ ಬಂದಿದ್ದಳು. ಒಂದು ಕಡೆ ಮಕ್ಕಳು ಗುಂಪಾಗಿ ಆಟ ಆಡುತ್ತಿದ್ದರು. ಆ ಗುಂಪಿನಲ್ಲಿ ತನ್ನದೇ ಶಾಲೆಯವರಾದ ಲಕ್ಷ್ಮಿ, ಸತೀಶ, ಕೇಶವ, ಪುಷ್ಪ ಮೊದಲಾದವರಿದ್ದರು. ಎಲ್ಲರೂ ಕುಂಟೆಬಿಲ್ಲೆ ಆಟ ಆಡುತ್ತಿದ್ದರು. ಆಟ ಆಡುವುದನ್ನೇ ನೋಡುತ್ತಾ ನಿಂತಿದ್ದ ಪುಟ್ಟಿಗೆ ಸಮಯ ಹೋದದೇ ಗೊತ್ತಾಗಲಿಲ್ಲ. ನಾನು ಅವರಂತೆ ದೊಡ್ಡವಳಾಗಿರುತ್ತಿದ್ರೆ ನನಗೂ ಆಟಕ್ಕೆ ಸೇರಿಸಿಕೊಳ್ಳುತ್ತಿದ್ದರು ಎಂದು ಯೋಚಿಸುತ್ತಿರುವಾಗಲೇ ಒಂದು ಪುಟ್ಟ ಕಲ್ಲಿಗೆ ಎಡವಿದಳು. ಆದರೆ ಕೆಳಗೆ ಬೀಳಲು ಅವಕಾಶ ಕೊಡಲಿಲ್ಲ. ಅಬ್ಬಾ, ಪಾರಾದೆ ಎಂದು ಮುಂದಡಿ ಇಟ್ಟಳು. ತಟ್ಟನೆ ಅವಳಿಗೆ ನೆನಪಾದದ್ದು, ಏಯ್ ಮೂದೇವಿ, ಏನ್ ಮಾಡ್ತಿದ್ಯಾ, ಇಲ್ಲಿ ಬಾರೆ ಎಂದು ಶಾಂತಿಯ ತಾಯಿ ಗದರಿಸಿದ್ದು. ತನ್ನನ್ನೇ ತಾನು ಮರೆತು ಆಟವಾಡುತ್ತಿದ್ದ ಶಾಂತಿಯು ಭಯದಿಂದ ನಡುಗುತ್ತಾ ಮನೆಯೊಳಗೆ ಓಡಿದಳು. ಶಾಂತಿಯು ಪುಟ್ಟಿ ಓದುತ್ತಿರುವ ಶಾಲೆಯಲ್ಲಿಯೇ 7ನೇ ತರಗತಿಯಲ್ಲಿ ಓದುತ್ತಿದ್ದಳು. ಅವಳು ತುಂಬ ಸಣಕಲಾದ ಕಾರಣ ಎಲ್ಲರೂ ಅವಳನ್ನು ಕಡ್ಡಿ ಕಡ್ಡಿ ಎಂದು ಕರೆಯುತ್ತಿದ್ದರು. ದಿನಾ ಶಾಲೆಯಲ್ಲಿ ಹೋಗುತ್ತಿದ್ದ ದಾರಿಯಲ್ಲೇ ಅವಳ ಮನೆ. ಆದ್ದರಿಂದ ಶಾಲೆಗೆ ಹೋಗುವಾಗ ಶಾಂತಿ, ಚೆನ್ನಿ, ಪುಟ್ಟಿ ಮೂವರು ಒಟ್ಟಿಗೆ ಬರುತ್ತಿದ್ದರು. ಶಾಂತಿ ಶಾಲೆಗೆ ಹೋಗುವ ಮೊದಲು ಮನೆ ಕೆಲಸಗಳನ್ನು ಮಾಡಬೇಕು. ನೀರು ತರುವುದು, ಕಸಗುಡಿಸುವುದು, ಪಾತ್ರೆ ತೊಳೆಯುವುದು, ಹೀಗೆ. ಶಾಲೆಯಿಂದ ಬಂದ ನಂತರವೂ 1 ನಿಮಿಷವೂ ಕೂರಲು ಬಿಡುತ್ತಿರಲಿಲ್ಲ ಅವಳ ಚಿಕ್ಕಮ್ಮ. ತಾಯಿ ತೀರಿಕೊಂಡಿದ್ದರು. ಚಿಕ್ಕಮ್ಮನ ಆಗಮನದ ನಂತರ ಅವಳ ತಂದೆಯು ಅವಳನ್ನು ಕಡೆಗಣಿಸುತ್ತಿದ್ದರು. ಅವಳ ಚಿಕ್ಕಮ್ಮ ಶಾಂತಿಯ ಹತ್ತಿರ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಕೆಲಸ ಮಾಡದಿದ್ದರೆ ಸರಿಯಾಗಿ ಹೊಡೆಯುತ್ತಿದ್ದರು. ನಾನು ಕೂಡ ಅವಳಂತೆ ದೊಡ್ಡವಳಾದರೆ ನನ್ನ ಅಮ್ಮ ಕೂಡ ನನ್ನ ಕೈಯಲ್ಲಿ ಕೆಲಸ ಮಾಡಿಸುತ್ತಾಳೆಯೇ? ಆದರೆ ನನ್ನ ಅಮ್ಮ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಶಾಂತಿಯನ್ನು ಅವಳ ಚಿಕ್ಕಮ್ಮ ಒಂದು ದಿನ ಕೂಡ ಪ್ರೀತಿಯಿಂದ ಮಾತನಾಡಿಸಿಲ್ಲ. ಶಾಂತಿಯ ಬಗ್ಗೆ ಅನುಕಂಪ ಹುಟ್ಟಿತು ಪುಟ್ಟಿಗೆ. ಈ ಹೊಳೆಯನ್ನು ದಾಟಿದರೆ ಇನ್ನೂ 5 ನಿಮಿಷದ ದಾರಿ ಇದೆ. ಯಾವಾಗಲೂ ಗೌರಿಯೂ ಜೊತೆಯಲ್ಲೇ ಇರುತ್ತಿದ್ದುದರಿಂದ ಅವಳಿಗೆ ಅಷ್ಟೊಂದು ಭಯವಾಗುತ್ತಿರಲಿಲ್ಲ. ಆದರೆ ಇಂದು ಗೌರಿಯೂ ಇಲ್ಲ, ಜೊತೆಗೆ ಕತ್ತಲೆಯೂ ಆಗಿಬಿಟ್ಟಿದೆ. ಎಲ್ಲಿ ಹೋಗಿದ್ದಾಳೋ ಏನೋ. ಕೆಲವೊಮ್ಮೆ ಹುಡುಕಿಕೊಂಡು ಹೋಗದಿದ್ದರೂ ಅವಳಾಗಿ ಮನೆಗೆ ಬಂದು ಅಂಬಾ ಎನ್ನುತ್ತಾ ಕೊಟ್ಟಿಗೆ ಸೇರುತ್ತಿದ್ದಳು. ಇಂದು ಹಾಗೆ ಮನೆ ಸೇರಿದ್ದರೆ ಸಾಕಿತ್ತು. ಅಮ್ಮ ಎಷ್ಟು ಹೊತ್ತಿನಿಂದ ಕಾಯುತ್ತಿರುವಳೋ ಏನೋ. ಆದರೆ ಇಷ್ಟು ತಡವಾದದ್ದು ಇದೇ ಮೊದಲು. ನನಗಾಗಿ ಅಮ್ಮ ಎಷ್ಟು ಕಷ್ಟಪಡುತ್ತಾಳೆ. ದಿನವಿಡೀ ಬೇರೆಯವರ ಹೊಲದಲ್ಲಿ ದುಡಿದು ಅದರಿಂದ ಬಂದ ಹಣದಿಂದ ಮನೆ ಸಾಮಾನು, ದನಗಳಿಗೆ ಹಿಂಡಿ, ನನಗೆ ಪುಸ್ತಕ, ಚೀಲ ಎಲ್ಲ ಅವಳೇ ತರಬೇಕು. ಜೊತೆಗೆ ಅಪ್ಪನಿಗೂ ಹಣ ಕೊಡಬೇಕು. ಅಪ್ಪ ಇರದೇ ಇರುತ್ತಿದ್ದರೆ ಚೆನ್ನಾಗಿ ಕಲಿತು ದೊಡ್ಡವಳಾದ ಮೇಲೆ ಕೆಲಸಕ್ಕೆ ಸೇರಿ ಅಮ್ಮನಿಗೆ ಹೊಸ ಸೀರೆಯನ್ನು ಕೊಡಿಸಬೇಕು. ನಮ್ಮದೇ ಆದ ಒಂದು ದೊಡ್ಡ ಮನೆಯನ್ನು ಕಟ್ಟಬೇಕು. ಆ ಮನೆಯಲ್ಲಿ ಅಮ್ಮ ಮತ್ತು ನಾನು ಇಬ್ಬರೇ ಇರಬೇಕು. ಅಪ್ಪನಿಗೆ ಬರಲು ಬಿಡಬಾರ್ದು. ಚೆಲುವಜ್ಜಿಯನ್ನು ನಮ್ಮ ಜೊತೆ ಮನೆಗೆ ಕರೆದುಕೊಂಡು ಹೋಗಬೇಕು. ಚೆಲುವಜ್ಜಿ ಎಷ್ಟು ಒಳ್ಳೆಯವಳು. ಅಜ್ಜ ಇರುವಾಗ ಚೆಲುವಜ್ಜಿಯು ಹಣೆಯಲ್ಲಿ ದೊಡ್ಡ ಕುಂಕುಮ, ಕೈ ತುಂಬ ಬಳೆ, ಮುಡಿ ತುಂಬ ಹೂ, ಕಪ್ಪು ಮಣಿಯ ಉದ್ದನೇ ಸರ, ಆ ಬಿಳಿ ಕೊರಳಿಗೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಮ್ಮೆ ನಾನು ಶಾಲೆಗೆ ಹೋಗುವಾಗ ಅಜ್ಜಿಯ ಹತ್ತಿರ ಆ ಕಪ್ಪು ಮಣಿ ಸರವನ್ನು ಕೇಳಿದಕ್ಕೆ ಮುಸಿ ಮುಸಿ ನಕ್ಕಳು. ಹಾಗೆಲ್ಲ ಕೇಳಬಾರ್ದು ಎಂದು ಹೇಳಿದಳು. ನಾನು ಕೊಡುವರೇನೋ ಎಂದು ತುಂಬ ಆಸಕ್ತಿಯಿಂದ ಕೇಳಿದ್ದೆ. ಆದರೆ ಅವಳು ಕೊಡಲಿಲ್ಲ. ನನಗೆ ತುಂಬ ಕೋಪ ಬಂದು 2 ದಿನ ಅವರ ಮನೆ ಕಡೆಗೆ ಹೋಗಲೇ ಇಲ್ಲ. ನಂತರ ಕೆಲವು ದಿನಗಳಲ್ಲೇ ಅಜ್ಜನನ್ನ ಬಿದಿರಿನ ಮೇಲೆ ಮಲಗಿಸಿ 4 ಜನ ಗಂಡಸರು ಹೊತ್ತುಕೊಂಡು ಹೋದರು. ಆಗ ನಾನು ನನ್ನ ಅಮ್ಮನ ಜೊತೆ ಚೆಲುವಜ್ಜಿಯ ಮನೆಗೆ ಹೋಗಿದ್ದೆ. ತುಂಬ ಜನ ಸೇರಿದ್ದರು. ನಾನು ಅಲ್ಲಿಯವರೆಗೂ ಅವರ ಮನೆಯಲ್ಲಿ ಅಷ್ಟೊಂದು ಜನ ಸೇರಿದ್ದು ನೋಡಿರಲಿಲ್ಲ. ಎಲ್ಲರೂ ಅಳುತ್ತಿದ್ದರು. ಚೆಲುವಜ್ಜಿ ಕೂಡ ಅಳಲು ಪ್ರಾರಂಭಿಸಿದ್ದಳು. ಅದರ ನಂತರ ಅಜ್ಜ ಮನೆಗೆ ಬರಲೇ ಇಲ್ಲ. ಯಾವಾಗಲೂ ಅಜ್ಜಿ ಅಳುತ್ತಲೇ ಕುಳಿತಿರುತ್ತಿದ್ದಳು. ನನಗೊತ್ತು ಅಜ್ಜಿ ಯಾಕೆ ಅಳುವುದೆಂದು. ನಾನು ಅಜ್ಜಿಯ ಹತ್ತಿರ ಕಪ್ಪು ಮಣಿಯ ಸರ ಕೇಳುವಾಗ ಕೊಡದಿದ್ದದಕ್ಕೆ ಅಜ್ಜಿಯ ಮೇಲಿನ ಕೋಪದಿಂದ ಕಪ್ಪು ಮಣಿ ಸರ, ಬಳೆ ಎಲ್ಲವನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗಿದ್ದಾನೆ. ಅವನು ವಾಪಸ್ ಬಂದ ಮೇಲೆ
ಚೆಲುವಜ್ಜೆಯನ್ನು ಅಳಿಸಿದ್ದು ಯಾಕೆಂದು ಜಗಳ ಮಾಡುತ್ತೇನೆ. ಅಜ್ಜಿಯ ಸರ ವಾಪಸ್ ಕೊಡಿಸುತ್ತೇನೆ. ಇನ್ನು ಮೇಲೆ ನಾನು ಯಾರ ಹತ್ತಿರನೂ ಕಪ್ಪು ಮಣಿ ಸರವನ್ನು ಕೇಳುವುದಿಲ್ಲ. ಈಗ ಚೆಲುವಜ್ಜಿ ಮನೆಯಲ್ಲಿ ಒಬ್ಬಳೆ. ಅವಳಿಗೆ ಈಗ ತುಂಬ ಬೇಜಾರಾಗುತ್ತಿರಬಹುದು. ಮೊದಲಾದರೂ ಅಜ್ಜ ಇದ್ದ. ಅಜ್ಜ ಎಲ್ಲಿಗೆ ಹೋಗಿರಬಹುದು? ಚೆಲುವಜ್ಜಿಯ ಮಕ್ಕಳು ಎಲ್ಲೋ ದೂರದ ಊರಿನಲ್ಲಿದ್ದಾರೆ ಎಂದು ಅಮ್ಮ ಹೇಳುತ್ತಿದ್ದಳು. ಅಷ್ಟು ದೊಡ್ಡ ಮನೆಯಲ್ಲಿ ಚೆಲುವಜ್ಜಿ ಒಬ್ಬಳೆ. ತನ್ನ ಮಕ್ಕಳು ದೂರದ ಊರಿನಲ್ಲಿರುವುದರಿಂದಲೇನು ನನ್ನನ್ನು ಕಂಡರೆ ತುಂಬ ಪ್ರೀತಿ. ಅವರ ಮನೆಗೆ ಹೋದೊಡನೆ ನನಗೆ ಇಷ್ಟವಾದ ತಿಂಡಿ ಮಾಡಿಕೊಡುತ್ತಾರೆ. ಅಜ್ಜ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದರೆ ಅಳುತ್ತಾ ಕೂರುವಳು. ಆನಂತರ ನಾನು ಅಜ್ಜನನ್ನು ಕೇಳುವುದೇ ಬಿಟ್ಟುಬಿಟ್ಟೆ. ಅಜ್ಜ ಇರುವಾಗ ನನ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದರು. ಕತೆ ಹೇಳುತ್ತಿದ್ದರು, ಆಟ ಆಡಿಸುತ್ತಿದ್ದರು. ಅಜ್ಜ ಹೋಗಿ ತುಂಬ ದಿನಗಳಾಗಿವೆ. ಚೆನ್ನಿ ಹೇಳಿದಂತೆ ಅಜ್ಜನನ್ನು ಹೋಗಿ ಸ್ಮಶಾನದಲ್ಲಿ ಸುಟ್ಟಿದ್ದಾರೆಯೇ? ಈಗ ದೆವ್ವವಾಗಿ ಸ್ಮಶಾನದಲ್ಲಿ ತಿರುಗಾಡುತ್ತಿರಬಹುದೇ? ಒಮ್ಮೆ ಆ ದೆವ್ವದ ಚಿತ್ರವನ್ನ ತನ್ನ ಮನದಲ್ಲಿ ಚಿತ್ರಿಸಿದಳು. ಭಯವಾಯಿತು. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಳು. ಏನೂ ಕಾಣಿಸಲಿಲ್ಲ. ಇನ್ನು ಸ್ವಲ್ಪ ವೇಗವಾಗಿ ನಡೆಯಲಾರಂಭಿಸಿದಳು. ಮನೆಯು ಹತ್ತಿರಕ್ಕೆ ಬಂತು. ಯಾವಾಗಲೂ ಇಷ್ಟು ಹೊತ್ತಿಗೆ ದೀಪ ಹೊತ್ತಿಸಿ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುತ್ತಾಳೆ. ಆದರೆ ಇಂದು ದೀಪವೂ ಕಾಣಿಸುತ್ತಿಲ್ಲ. ಅಮ್ಮ ನನ್ನನ್ನು ಹುಡುಕಿಕೊಂಡು ಹೋಗಿರಬಹುದೇನೋ. ಅಪ್ಪ ಇಷ್ಟು ಹೊತ್ತಿಗೆ ಬಂದು ಜಗಳವಾಡುತ್ತಿರುತ್ತಾನೆ. ಇವತ್ತು ಅವನ ಧ್ವನಿನೂ ಇಲ್ಲ. ಇಬ್ಬರು ಎಲ್ಲಿಗೋ ಹೋಗಿರಬಹುದು. ಕೊಟ್ಟಿಗೆಯಿಂದ ಅಂಬಾ ಎಂದು ಗೌರಿಯ ಧ್ವನಿ ಕೇಳಿಸಿತು. ಅಪ್ಪ, ಗೌರಿ ಬಂದಿದ್ದಾಳಲ್ಲ, ಅಷ್ಟೇ ಸಾಕು ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ ಮನೆಯ ಬಾಗಿಲನ್ನು ತಳ್ಳಿದಳು. ಮನೆಯೊಳಗೆ ತುಂಬಾ ಕತ್ತಲು. ಮತ್ತೊಮ್ಮೆ ಆ ದೆವ್ವದ ನೆನಪಾಯಿತು. ಗಟ್ಟಿಯಾಗಿ ಕಣ್ಣು ಮುಚ್ಚಿ ಮನೆಯೊಳಗೆ ಕಾಲಿಟ್ಟಳು. ಶರಾಯಿ ವಾಸನೆ ಮೂಗಿಗೆ ಬಡಿಯಿತು. ಅಪ್ಪ ಆಗಲೇ ಬಂದು ಬಿಟ್ಟಿದ್ದಾನೆ. ದಿನಾ ಜಗಳವಾಡುತ್ತಿದ್ದ ಅಪ್ಪ ಇವತ್ತೇನು ತುಂಬ ಮೌನವಾಗಿದ್ದಾನೆ. ಆಶ್ಚರ್ಯವಾಯಿತು ಪುಟ್ಟಿಗೆ. ಕತ್ತಲೆಯಲ್ಲಿ ದೀಪಕ್ಕಾಗಿ ಕೈ ಆಡಿಸಿದಳು. ದೀಪ ಕೈಗೆ ಸಿಕ್ಕಿತು. ಆದರೆ ಬೆಂಕಿ ಕಡ್ಡಿ ಸಿಗಲಿಲ್ಲ. ಹಿಂದಿನಿಂದ ಬೆಂಕಿ ಕಡ್ಡಿಗೀರುವ ಶಬ್ದ ಕೇಳಿಸಿತು. ಕಡ್ಡಿಗೀರುವಾಗ ಬಂದ ಸಣ್ಣ ಕಿಡಿಯಿಂದ ಅಪ್ಪನ ಮುಖ ಅಸ್ಪಷ್ಟವಾಗಿ ಕಾಣುತ್ತಿದೆ. ಅಪ್ಪ ಕಡ್ಡಿಗೀರಲು ಪ್ರಯತ್ನಿಸುತ್ತಿದ್ದಾನೆ. ಶರಾಯಿ ತಾಗಿ ಬೆಂಕಿ ಪೆಟ್ಟಿಗೆ ಒದ್ದೆಯಾಗಿದೆ. ಹೇಗೋ ಕಷ್ಟಪಟ್ಟು ಕಡ್ಡಿಗೀರಿದ. ಪುಟ್ಟಿಯು ಕೂಡಲೇ ತನ್ನ ಕೈಯಲ್ಲಿದ್ದ ದೀಪವನ್ನು ಹತ್ತಿರ ತಂದಳು. ದೀಪ ಉರಿಸಿ ಬಾಗಿಲು ಹಾಕಲು ಹೋದಳು. ಬಾಗಿಲು ಹಾಕುವಾಗ ಒಳಗೆ ನುಗ್ಗಿದ ಗಾಳಿಯಿಂದ ಪುನಃ ದೀಪ ಆರಿತು. ಮತ್ತೊಮ್ಮೆ ಕಡ್ಡಿಗೀರಿದ ಆ ಮನುಷ್ಯ. ಹೊಟ್ಟೆ ಚಿರುಗುಟ್ಟುತ್ತಿದೆ. ಇಂದು ಶಾಲೆಯಿಂದ ಬರುವ ಹೊತ್ತಿಗೆ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಗಂಜಿ ಕೂಡ ಕುಡಿದಿರಲಿಲ್ಲ. ಹಾಗೇ ದನ ಹುಡುಕಲು ಹೋಗಿದ್ದಳು. ಅಡುಗೆ ಮನೆಯಲ್ಲಿ ಏನಾದರೂ ತಿನ್ನಲು ಇದೆಯೇ ಎಂದು ನೇರವಾಗಿ ಅಡುಗೆ ಮನೆಗೆ ಹೊಕ್ಕಳು. ಆದರೆ ಕಂಡದ್ದೇನು? ಅಮ್ಮ ಅಡ್ಡಾದಿಡ್ಡಿಯಾಗಿ ಮಲಗಿದ್ದಾಳೆ. ಕೈಯನ್ನು ಕುಲುಕಿಸಿ ಎಬ್ಬಿಸಲು ಪ್ರಯತ್ನಿಸಿದಳು. ಆದರೆ ಎಚ್ಚರವಾಗಲಿಲ್ಲ. ಅಮ್ಮನಿಗೆ ತುಂಬ ನಿದ್ರೆ ಹತ್ತಿರಬೇಕು. ಇರಲಿ, ಮಲಗಲಿ ಎಂದು ಮನದಲ್ಲಿ ಯೋಚಿಸಿ ಅಡುಗೆ ಮನೆಯಿಂದ ಹೊರಬಂದು ಅಲ್ಲೇ ಒಂದು ಮೂಲೆಯಲ್ಲಿದ್ದ ಕಂಬಳಿಯನ್ನು ತಂದು ಮೈ ಮೇಲೆ ಹೊದಿಸಿದಳು. ಹೊಟ್ಟೆ ತುಂಬ ಹಸಿಯುತ್ತಿದೆ. ಒಲೆಯ ಮೇಲೆ ಒಂದೂ ಪಾತ್ರೆಯೂ ಇರಲಿಲ್ಲ. ಅಡುಗೆ ಮನೆಯ ಇನ್ನೊಂದು ಮೂಲೆಯಲ್ಲಿದ್ದ ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಎಲ್ಲ ಪಾತ್ರೆಗಳಿಗೂ ಕೈಯಾಡಿಸಿದಳು. ಏನೂ ಸಿಗಲಿಲ್ಲ. ತುಂಬ ನಿರಾಸೆಯಾಯಿತು. ಅಮ್ಮನಿಗೆ ಮತ್ತೊಮ್ಮೆ ಎಬ್ಬಿಸಲು ಮನಸ್ಸಾಗಲಿಲ್ಲ. ಇಂದು ಬೆಳಿಗ್ಗೆ ಅಮ್ಮ ಮಾಡಿದ ರೊಟ್ಟೆ ನೆನಪಾಗಿ ಬಾಯಲ್ಲಿ ನೀರು ಬಂತು. ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿ ಅಪ್ಪನಿಗೂ ನನಗೂ ತಿನ್ನಲು ಕೊಟ್ಟಿದ್ದಳು. ನಾನು ತಿಂದಾದ ಮೇಲೆ ಊಟದ ಡಬ್ಬಕ್ಕೆ 2 ತುಂಬಿಸಿ ಮಧ್ಯಾಹ್ನ ಹೊತ್ತಿಗೆ ತಿನ್ನು ಅಂದಳು. ಅವಳು ತಿಂದಳೋ ಇಲ್ಲವೋ ಗೊತ್ತಿಲ್ಲ. ಬೆಳಿಗ್ಗೆ ತಿಂಡಿಯಾದ ನಂತರ ರೊಟ್ಟಿ ಖಾಲಿಯಾಗಿದ್ದು ಗೊತ್ತಿತ್ತು. ಅನುಮಾನದಿಂದ ಅಮ್ಮನ ಹತ್ತಿರ ಕೇಳಿದೆ, ಅಮ್ಮ, ನಿನಗೆ ತಿಂಡಿ? ನನ್ನದಾಗ್ಲೇ ಆಯ್ತು ಮಗು, ನೀನು ತಿನ್ನು ಎಂದಳು. ಅವಳ ಮುಖವನ್ನೊಮ್ಮೆ ನೋಡಿದೆ. ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ಮುಖದಲ್ಲಿ ನಗು. ಅವಳೇನು ನಗುತ್ತಾಳೋ ಅಳುತ್ತಾಳೋ ಒಂದೂ ಗೊತ್ತಾಗಲಿಲ್ಲ. ಅವಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು. ಏನಾಯ್ತೆ ಪುಟ್ಟಿ, ಯಾಕೆ ಹಾಗೆ ನೋಡ್ತಿದ್ದೀಯಾ? ಯಾವತ್ತು ನೋಡದ ಹಾಗೆ ಎಂದು ಕೇಳಿದಳು. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸುತ್ತಾಳೆ. ಈ ಹರಕು ಸೀರೆಯಲ್ಲಿಯೂ ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ಅರಶಿನ ದಾರ, ಇಷ್ಟರಲ್ಲೇ ಚೆನ್ನಾಗಿ ಕಾಣಿಸುವ ಅಮ್ಮ ಹೊಸ ಸೀರೆಯುಟ್ಟು ಹಣೆಗೆ ಕುಂಕುಮ, ಕೊರಳಲ್ಲಿ ಚೆಲುವಜ್ಜಿಯ ಸರದಂತೆ ಇರುವ ಕಪ್ಪು ಮಣಿ ಸರ ಹಾಕಿದ್ದರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತಿದ್ದಳು. ಅಮ್ಮನ ಬಗ್ಗೆ ಹೆಮ್ಮೆ ಎನಿಸಿತು ಅವಳಿಗೆ. ಅಲ್ಲೇ ಮೂಲೆಯಲ್ಲಿದ್ದ ಕೊಡದಿಂದ ನೀರು ತೆಗೆದು ಹೊಟ್ಟೆ ತುಂಬ ಕುಡಿದಳು.
ಹೊರಗೆ ಬಂದು ನೋಡಿದಾಗ ಅಪ್ಪ ಆಗಲೇ ನಿದ್ರಾಲೋಕಕ್ಕೆ ಶರಣಾಗಿದ್ದ. ಅವನ ಬಗ್ಗೆ ಒಂದು ತರಹದ ಅಸಹ್ಯ ಮೂಡಿತು. ಅಪ್ಪ ಯಾಕೆ ನನ್ನ ಅಮ್ಮನನ್ನ ಮದುವೆಯಾದ? ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಪುನಃ ಒಳಗೆ ಬಂದು ದೀಪದ ಬತ್ತಿ ಸಣ್ಣ ಮಾಡಿ ಅಮ್ಮನ ಪಕ್ಕದಲ್ಲಿ ಮಲಗಿದಳು. ಚೆನ್ನಿಯು ಹೇಳಿದ ದೆವ್ವದ ನೆನಪಾಯಿತು. ಗಟ್ಟಿಯಾಗಿ ಕಣ್ಣು ಮುಚ್ಚಿ ಅಮ್ಮನನ್ನು ತಬ್ಬಿಕೊಂಡು ಮಲಗಿದಳು. ಅಡುಗೆ ಮನೆಯ ಕಿಟಕಿಯಿಂದ ಬೆಳಕು ಹರಿದು ತಾಯಿ ಮಗಳು ಮಲಗಿದ್ದ ಜಾಗವನ್ನು ಆವರಿಸಿತು. ಪುಟ್ಟಿಗೆ ರಾತ್ರಿ ಉಪವಾಸ ಇದ್ದುದರಿಂದಲೇನೋ ಒಳ್ಳೆ ನಿದ್ದೆ ಬಂದಿತು. ಅಮ್ಮ ಎದ್ದು ಮುಖ ತೊಳೆದು ದನದ ಹಾಲನ್ನು ಕರೆದು ಬಾಗಿಲಿಗೆ ರಂಗೋಲೆ ಹಾಕಿ ಅಡುಗೆ ಮಾಡುತ್ತಾ ಪುಟ್ಟಿಯನ್ನು ಎಬ್ಬಿಸುತ್ತಿದ್ದಳು ಇಷ್ಟೊತ್ತಿಗೆ. ಆದರೆ ಇಂದು ಪುಟ್ಟಿ ಕಣ್ಣುಗಳನ್ನು ಉಜ್ಜುತ್ತಾ ತಿರುಗಿ ಮಲಗಲು ಯತ್ನಿಸಿದಳು. ತನ್ನ ಕೈ ಅಮ್ಮನ ಮೈ ಮೇಲೆ ಬಿತ್ತು. ಕಣ್ಣು ಬಿಟ್ಟು ನೋಡಿದಳು. ತುಂಬ ನಿದ್ರೆ ಬಂದಿರಬೇಕು. ಎದ್ದು ಕುಳಿತು ಮತ್ತೊಮ್ಮೆ ಅಮ್ಮನ ಕಡೆ ನೋಡಿದಳು. ತುಂಬ ಆಯಾಸವಾದಂತೆ ತೋರುತ್ತಿದೆ ಅಮ್ಮನ ಮುಖ. ಇನ್ನು ಸ್ವಲ್ಪ ಹೊತ್ತು ಮಲಗಲಿ ಎಂದು ಯೋಚಿಸಿ ಎದ್ದು ಹೊರಗೆ ಬಂದಳು. ಬಾಗಿಲು ತೆರೆದಿದೆ. ಅಪ್ಪ ಆಗಲೇ ಹೋದಂತಿದೆ. ಇವತ್ತು ತುಂಬ ತಡವಾಗಿ ಬಿಟ್ಟಿದೆ. ಇನ್ನು ಸ್ನಾನ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗಬೇಕು. ಬಚ್ಚಲು ಮನೆ ಕಡೆ ಹೆಜ್ಜೆ ಹಾಕಿದಳು. ಮುಖಕ್ಕೆ ನೀರು ಹಾಕುತ್ತಿದ್ದಂತೆ ಚೆನ್ನಿಯ ಅಮ್ಮ ಬಂದು ಮೀನಾಕ್ಷಿ ಮೀನಾಕ್ಷಿ ಕರೆಯುತ್ತಿರುವುದು ಕೇಳಿಸಿತು. ಪುಟ್ಟಿಯು ಅಂಗಳಕ್ಕೆ ಬಂದು ಅಮ್ಮ ಮಲಗಿದ್ದಾಳೆ ಎಂದಳು. ಏನು ಇಷ್ಟು ಹೊತ್ತು? ಆಗಲೇ 8 ಗಂಟೆ ಆಗಿದೆ. ದಿನ 7 ಗಂಟೆಗೆ ಹಾಲು ಕೊಡುತ್ತಿದ್ದವಳು ಇವತ್ತ್ಯಾಕೆ ಮಲಗಿದ್ದಾಳೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಮನೆಯೊಳಗೆ ಹೊಕ್ಕಳು. ಬಹುಶಃ ಜ್ವರ ಬಂದಿರಬೇಕು. ಮೀನಾಕ್ಷಿಯ ಮುಖದ ಹತ್ತಿರ ಕೈ ತಂದಳು. ಮೈ ತಣ್ಣಗಿದೆ ಎನಿಸಿತು. ಗಟ್ಟಿಯಾಗಿ ಮೈಯನ್ನೊಮ್ಮೆ ಅಲುಗಾಡಿಸಿದಳು. ಇಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ. ಮೂಗಿನ ಹತ್ತಿರ ಕೈ ತಂದಳು. ಉಸಿರಾಟ ನಿಂತು ಹೋಗಿದೆ ಎಂದೆನಿಸಿ ಹೊರಗೋಡಿ ಬಂದು ಅಂಗಳದಲ್ಲಿ ನಿಂತು ಚೆಲುವಜ್ಜಿಯನ್ನು ಕರೆದಳು. ಅವಳ ದಾರಿಯನ್ನೇ ಕಾಯುತ್ತಿದ್ದ ಸೀತಮ್ಮ ನೇರವಾಗಿ ಅಡುಗೆ ಮನೆಯೊಳಗೆ ಹೆಜ್ಜೆ ಇಟ್ಟಳು. ಮೀನಾಕ್ಷಿಯ ಕಡೆಗೆ ಕೈ ತೋರಿಸುತ್ತಾ ಜೋರಾಗಿ ಅಳಲಾರಂಭಿಸಿದಳು. ಚೆಲುವಜ್ಜಿಗೆ ಏನೂ ಅರ್ಥವಾಗಲಿಲ್ಲ. ಮೀನಾಕ್ಷಿಯ ಹತ್ತಿರ ಬಂದು ಮೈಯನ್ನು ಮುಟ್ಟಿ ನೋಡಿದಳು. ದೇಹ ತಣ್ಣಗಿತ್ತು. ಸೀತಮ್ಮ, ಎಲ್ಲ ಮುಗಿದು ಹೋಗಿದೆ ಎಂದು ಪುಟ್ಟಿಯ ಕಡೆಗೊಮ್ಮೆ ನೋಡಿ ಜೋರಾಗಿ ಅಳಲಾರಂಭಿಸಿದಳು. ಯಾಕೆ ಇವರಿಬ್ಬರು ಅಳುತ್ತಿದ್ದಾರೆ? ಇವರಿಗೇನಾಗಿದೆ? ಅಮ್ಮ ದಿನ ಮಲಗುವುದಿಲ್ಲವೇ? ಏನೂ ಅರ್ಥವಾಗದೆ ಸುಮ್ಮನೆ ಕುಳಿತಳು. ಸ್ವಲ್ಪ ಹೊತ್ತಿನಲ್ಲೇ ಊರಿನವರೆಲ್ಲ ಸೇರಿದರು. ಏನಾಯಿತು, ಹೇಗಾಯಿತು ಎಂಬ 100 ಪ್ರಶ್ನೆಗಳು ಎಲ್ಲರ ಮನಸ್ಸನ್ನು ಕಾಡುತ್ತಿತ್ತು. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಿದ್ದರೆ ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸರು ಬಂದು ಹೆಣವನ್ನು ತೆಗೆದುಕೊಂಡು ಹೋದರು. ಒಬ್ಬ ಪೊಲೀಸ್ ಪುಟ್ಟಿಯ ಹತ್ತಿರ ಬಂದು ಇದೆಲ್ಲ ಹೇಗಾಯಿತು ಎಂದು ಕೇಳತೊಡಗಿದ. ಏನೂ ಅರ್ಥವಾಗದೆ ಆ ಪುಟ್ಟ ಕಣ್ಣುಗಳಿಂದ ಪೊಲೀಸ್ ಮಾಮನನ್ನೇ ಪಿಳಿಪಿಳಿ ನೋಡುತ್ತಾ ಮೌನವಾಗಿ ನಿಂತಳು ಪುಟ್ಟಿ. ನೀಳಾ FM, ಕನ್ನಡಿಗರ ವಿಸ್ಮಯ ಲೋಕ.